ಎವ್ರಿವನ್, ನಾ ಸುಖದಾರಿ. ನಾವೆಲ್ಲ ಸೈಟ್ ಸೀಯಿಂಗ್ ಪಾಯಿಂಟ್ಸ್ ಮುಗಿಸ್ಕೊಂಡ ಮಹಾಬಲೇಶ್ವರ್ ಮಂದಿರಿಗೆ ಬಂದ್ವಿ. ಇವೆಲ್ಲ ಗುಡಿಗಳನ್ನ ಭಾಳ ಚಂದವ. ಆಮೇಲೆ ಇದ ಜುಣ್ಣು ಮಹಾಬಲೇಶ್ವರ್ ಒಳಗದ, ಅಂದ್ರ ಹಳೆ ಮಹಾಬಲೇಶ್ವರ್ ಒಳಗ. ನಮ್ ಪಾರ್ಕಿಂಗ್ ಇಂದ ಗುಡಿ ಹೋಗೋತನ ಫುಲ್ ಎರಡೂ ಸೈಡ್ನು ಅಂಗಡಿ ಹಚ್ಚಿದ್ರ. ನಿಮಗ್ ಇಂಥ ಸಾಮಾನ್ ಸಿಗುದಿಲ್ಲ ಅಂತಿಲ್ಲ, ಅಲ್ಲಿ ಖರೆ ಭಾಳ ಚಂದ ಸಾಮಾನು ಸಿಗ್ಲಿಕತ್ತಿದ್ವ. ನಾವು ಆ ಕಡೆ ಈ ಕಡೆ ನೋಡ್ಕೋತ ಫಸ್ಟ್ ಶಿವನ್ ಮಂದಿರಿಗೆ ಹೋದ್ವಿ. ಎಷ್ಟು ಚಂದ, ಆಮೇಲೆ ಎಷ್ಟು ಪ್ರಾಚೀನ ಅದ ನೋಡ್ರಿ. ಅದಾದ್ಮೇಲೆ ನಾವ ಪಂಚಗಂಗಾ ಮಂದಿರಿಗೆ ಹೋದ್ವಿ. ನೀವ್ ಇದೇನಾದ್ರೂ ಅಟ್ ಎನಿ ಕಾಸ್ಟ್ ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಗುಡಿ ಒಳಗಲ್ಲ 5 ನದಿಗಳು ಸಂಗಮವ: ಕೃಷ್ಣ, ವೇಣ್ಣ, ಸಾವಿತ್ರಿ, ಕೊಯ್ನಾ, ಆಮೇಲೆ ಗಾಯತ್ರಿ ಅಂತ ಹೇಳಿ. ಗುಡಿ ಖರೆ ಅಂದ್ರೂ ಭಾಳ ಚಂದದ. ಆಮೇಲೆ 5 ನದಿ ತೀರ್ಥನು ಭಾಳ ಟೇಸ್ಟಿ ಇರ್ತದ. ಆ ಗುಡಿಯಿಂದ ಹೊರಗೆ ಬಂದ ಕೂಳೆ ನಮಗೆಲ್ಲರಿಗೂ ಹಸಿವಾಗಿತ್ತ. ಸೊ ಅಲ್ಲೇ ಒಂದು ಸ್ವಲ್ಪ ಮ್ಯಾಗಿ ಮತ್ತು ವಡಾಪಾವ್ ತಿಂದ್ರಾತಂತ ಹೇಳಿ 5 ಮಂದಿ ಸೇರಿ 2 ಮ್ಯಾಗಿ ಹೇಳಿದ್ವಿ. ಆಮೇಲೆ ಪ್ರತಿಯೊಬ್ರು ಒಂದೊಂದು ವಡಾಪಾವ್ ಹೇಳಿದ್ವಿ. ಆಮೇಲೆ ಅದನ್ನೆಲ್ಲ ತಿಂದು ಕಾಫಿ ಕುಡಿದು ನಾವು ಮುಂದೆ ಹೋಗಿದ್ದಂತಂದ್ರೆ ಮಹಾಬಲೇಶ್ವರ್ ಮಂದಿರಿಗೆ. ಮಹಾಬಲೇಶ್ವರ್ ಮಂದಿರ್ ಒಳಗೆ ಶೂಟಿಂಗ್ ಅಲೌಡ್ ಇದ್ದಿದ್ದಿಲ್ಲ, ಖರೆ ಅದ್ರ ಹೊರಗಿನ ಸೀನರಿ ಎಷ್ಟು ಚಂದ. ಆಮೇಲೆ ಗುಡಿದ ಶಿಖರಾನು ಎಷ್ಟು ಚಂದ ಕಾಣ್ಲಿಗತ್ತದ ನೋಡ್ರಿ. ಇದೆಲ್ಲ ನೋಡ್ಕೊಂಡ ನಾವು ನೆಕ್ಸ್ಟ್ ಪ್ರತಾಪ್ ಗಡಿಗೆ ಹೋದ್ವಿ. ಅಲ್ಲೇನೇನ್ ಮಾಡ್ತೀವಿ ಅಂತ ನೋಡ್ಲಿಕ್ಕೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.